ಧನುರಾಶಿ ಧನುರಾಶಿಯವ್ರದ್ದು ಹೇಗಪ್ಪ ಇದೆ ಈ ತಿಂಗಳಲ್ಲಿ ಅಂತಂದರೆ, ನಿಮಗೆ ರಾಶ್ಯಾಧಿಪತಿ ಗುರುಗ್ರಹ ಬಂದು 7ನೇ ಮನೆಯಲ್ಲೇ ಇರ್ತಾನೆ. ನಾಲ್ಕನೇವನಾಗಿ ರಾಶ್ಯಾಧಿಪತಿಯಾಗಿ 4ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ. ಧನುರಾಶಿಯವ್ರಿಗಂತೂ ಹೆಂಗೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ 2ನೇ ಮನೆ ಅಧಿಪತಿ ಶನಿ ಗ್ರಹ ಮತ್ತು 12ನೇ ಮನೆ ಅಧಿಪತಿ ಕುಜಗ್ರಹ ಆಗಿ ನಿಮ್ಮ 4ನೇ ಮನೆಯಲ್ಲಿ ಕೂತ್ಕೊಂಡಾಗ ಏನಪ್ಪ ಆಗುತ್ತೆ ಅಂದರೆ, ಸ್ವಲ್ಪ ನಿಮಗೆ ಮನಸ್ಸು ಶಾಂತಿ ಇರೋದಿಲ್ಲ. ಮನಸ್ಸಲ್ಲಿ ಒಂಥರ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಮನೆಯಲ್ಲಿ ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನಂಗೆ. ಯಾಕೆಂದರೆ ಕುಜ ಮತ್ತು ಶನಿ ಯಾವಾಗ ಸೇರ್ತಾನೆ, 12ನೇವನು ಅವನೇ ಆಗಿರ್ತಾನೆ, ನಿಮಗೆ 5ನೇವನು ಅವನೇ ಆಗಿರ್ತಾನೆ. ಯಾವಾಗ ಒಟ್ಟಿಗೆ ಸೇರಿದಾಗ ಸ್ವಲ್ಪ ನಿಮಗೆ ಆಲಸ್ಯ ಜಾಸ್ತಿ ಆಗುತ್ತೆ, ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಥವಾ ಒಂದು ಗಾಡಿ ರಿಪೇರಿ ಬರೋ ಅಂಥದ್ದು. ಯಾಕೆಂದರೆ ನಿಮ್ಮ 4ನೇ ಮನೆಯಲ್ಲಿ ಶನಿ ಇದ್ರೂ 12ನೇವನು ಕುಜ ಆಗಿರ್ತಾರೆ. ಒಂದು ಗಾಡಿ ರಿಪೇರಿ ಬರೋವಂಥದ್ದು, ಒಂದು ಮನೆ ರಿಪೇರಿ ಮಾಡಿಸೋವಂಥದ್ದು, ಏನಾದರೂ ಸಣ್ಣ ಪುಟ್ಟ ಎಕ್ಸ್ಟ್ರಾ ಖರ್ಚುಗಳು ಜಾಸ್ತಿ ಬರುತ್ತೆ. ಅದರಲ್ಲಿ 11ನೇ ಮನೆ ಅಧಿಪತಿ ಶುಕ್ರ ಗ್ರಹ ಆಗಿ ಅವನು 6ನೇ ಮನೆಯಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ, ಕೆಲಸದಲ್ಲಿ ನಿಮಗೆ ಗಮನ ಇರಲ್ಲ. ಕೆಲಸ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಂಥರ ಕೆಲಸದಲ್ಲಿ ಕಿರಿಕಿರಿ, ಒತ್ತಡ ಈ ಥರ ಏನಾದರೂ ಆಗ್ತಾ ಇರುತ್ತೆ ನಿಮಗೆ. 12ನೇ ಮನೆಯಲ್ಲಿ ಕೂತ್ಕೊಂಡಾಗ ಹಣಕಾಸಲ್ಲೂ ಸ್ವಲ್ಪ ನಿಮಗೆ ಯಥೇಚ್ಛವಾಗಿ ಅಷ್ಟು ಏನು ಲಾಭ ಇರಲ್ಲ. ಕೆಲಸ ಚೆನ್ನಾಗಿರುತ್ತೆ, ಆದರೆ ನಿಮಗೆ ಮಾಡೋದಕ್ಕೆ ಮನಸ್ಸಿರಲ್ಲ. ನಿಮಗೆ ಎಕ್ಸ್ಟ್ರಾ ಡಬಲ್ ಖರ್ಚಾಗೋಂಥದ್ದು ಈ ಥರ ಏನಾದರೂ ಸಣ್ಣ ಪುಟ್ಟ ಇರುತ್ತೆ ನಿಮಗೆ. 3ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಏನಾಗುತ್ತೆ ಅಂದರೆ, ಫ್ರೆಂಡ್ಸ್ಗಳಿಂದ ನಿಮಗೆ ಅಪಮಾನಗಳು ಜಾಸ್ತಿ ಬರೋವಂಥದ್ದು. ಫ್ರೆಂಡ್ಸ್ನ ನಂಬಿ ನೀವು ಮೋಸ ಹೋಗೋವಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲಿ ರಾಹು ಭುಕ್ತಿ ಏನಾದರೂ ನಡೀತಾ ಇದ್ದರೆ ಅದು ಯಥೇಚ್ಛವಾಗಿರುತ್ತೆ. ಇನ್ನು ದಶಾ ಭುಕ್ತಿ ಏನೂ ನಡೀತಾ ಇಲ್ಲ ಅಂದರೆ ಅದರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮಗಿರೋದಿಲ್ಲ. ನಿಮಗೆ ಆದಷ್ಟು ನೋಡ್ಕೊಳ್ಳಿ. ನಿಮ್ಗೆ ಯಾವ ದಶ ನಡೀತಾ ಇದೆ, ರಾಹು ದಶ ನಡೀತಾ ಇದೆಯಾ, ಶನಿನ ಯಾವ ದಶ ನಡೀತಾ ಇದೆ, ನಿಮಗೆ ಅದರ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ನಿಮಗೆ 9ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಕೇತು ಗ್ರಹ ಬಂದು ನಿಮಗೆ 9ನೇ ಮನೆಯಲ್ಲಿರೋದು ಸ್ವಲ್ಪ ಅದೇ ದಶಾ ಭುಕ್ತಿಯನ್ನು ನಡೀತದೆ. ಇನ್ನೂ ಯಥೇಚ್ಛವಾಗಿ ನಿಮಗೆ ಒಂಥರ ಕೆಲಸನ ಮುಂದಕ್ಕೆ ತಳ್ಳೋ ಅಂಥದ್ದು, ಸೋಂಬೇರಿತನ ಅನ್ನೋಂಥದ್ದು ಜಾಸ್ತಿ ಇರುತ್ತೆ. ಯಾರಾದರೂ ನನಗೆ ಈ ಕೆಲಸನ ಮಾಡಿಕೊಟ್ರೆ ಸಾಕು ಅನ್ನೋ ರೀತಿ ಇರುತ್ತೆ. ಅದರಲ್ಲೂ 15ನೇ ತಾರೀಕು ಕಳೆದ ನಂತರ 14ಕ್ಕೆ ಕುಜಗ್ರಹ ಚೇಂಜ್ ಆಗ್ತಾನೆ. ಮತ್ತು ರವಿ ಮತ್ತು ಬುಧ ಗ್ರಹ ಬಂದು ನಿಮಗೆ 7ನೇವನು ಮತ್ತು 10ನೇವನು ಆಗಿ ನಿಮ್ಗೆ 6ನೇ ಮನೆಯಲ್ಲಿ ಬಂದಾಗ ನಿಮ್ಗೆ ಇನ್ನೂ ಆಲಸ್ಯ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೆಂಗೆ ಅಂದರೆ, ನಿಮಗೆ ಒಂದು ಸಣ್ಣ ಪುಟ್ಟ ಏನೋ ಒತ್ತಡ ಮತ್ತೇನೋ ಒಂಥರ ಹೆಲ್ತಲ್ಲಿ ಏನೂ ಕಾಯಿಲೆ ಇಲ್ಲ ಅಂದ್ರೂ ಏನೋ ಒಂಥರ ಮನಸ್ಸಲ್ಲಿ ನಿಮಗೆ ಕಳವಳ ಜಾಸ್ತಿ ಇರೋವಂಥದ್ದು. ಈ ಥರ ಸಣ್ಣ ಪುಟ್ಟ ವೇರಿಯೇಷನ್ ಆಗ್ತಾನೆ ಇರುತ್ತೆ. ನೀವೇನಪ್ಪ ಮಾಡಬೇಕು ಅಂತಂದರೆ, ಪರಿಹಾರನ ನೀವು ಆದಷ್ಟು ಯಥೇಚ್ಛವಾಗಿ ಬಂದು ನೀವು ಬುಧ ಮತ್ತು ರವಿ ಎರಡನ್ನೂ ಆರಾಧನೆ ಮಾಡಬೇಕಾಗುತ್ತೆ. ಆದಷ್ಟು ಗೋಧಿ ಮತ್ತು ನೀವು ಹೆಸರು ಕಾಳು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡೋಗಿ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಬಂದು ನೀವು ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡೋ ಅಂಥದ್ದು. ಗೋಧಿನ ಬಂದು ಅದನ್ನು ಎಲ್ಲಾದರೂ ನಿಮಗೆ ಸೂರ್ಯನಾರಾಯಣ ದೇವಸ್ಥಾನ ಹತ್ತಿರ ಇದ್ದರೆ ಕೊಡ್ಬೋದು. ಸೂರ್ಯನಾರಾಯಣ ದೇವಸ್ಥಾನ ಹತ್ತಿರ ಇಲ್ಲ ಅಂದರೆ ಯಾರಾದರೂ ಆಶ್ರಮಕ್ಕೆ ಅಡುಗೆ ಮಾಡಿಕೊಡೋ ಅಂಥವ್ರಿಗೆ ಹೆಸರು ಕಾಳು ಮತ್ತು ಗೋಧಿ ಎರಡನ್ನೂ ತೊಗೊಂಡೋಗಿ ನೀವು ಅವ್ರಿಗೆ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಬಂದರೆ ಆದಷ್ಟು ನಿಮ್ಗೇನು 6ನೇ ಮನೆ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಬಂದು ಧನುರಾಶಿಯವರ ಮಾಸ ಭವಿಷ್ಯ.